MS ಧೋನಿ ಅವರ ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವು ಇವತ್ತು ಈ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ನೋಡಿ, ಈ ಟ್ರ್ಯಾಕ್ಟರ್ನ ಮಾಡಲ್ ಬಂದ್ಬಿಟ್ಟು ಸ್ವರಾಜ್ 735FEE. ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೇನಾದರೂ ಟ್ರ್ಯಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಬಂದು ನನಗೆ ಮೆಸೇಜ್ ಮಾಡ್ಬೋದು. ಬನ್ನಿ ಈ ಟ್ರ್ಯಾಕ್ಟರ್ನ ಇಂಜಿನ್ ಬಗ್ಗೆ ನೋಡೋಣ. ನೋಡಿ, ಬಾನೆಟ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ, ಸಿಂಗಲ್ ಪೀಸ್ ಬಾನೆಟ್ನ ಕೊಟ್ಟಿದ್ದಾರೆ. ಟ್ರ್ಯಾಕ್ಟರ್ನ ಇಂಜಿನ್ ಬಗ್ಗೆ ನೋಡೋದಾದರೆ ನೋಡಿ, 3 ಸಿಲಿಂಡರು 35 HP ಮತ್ತು 2734 CCಯ ವಾಟರ್ ಕೂಲ್ಡ್ ಇಂಜಿನ್ನ ಕೊಟ್ಟಿದ್ದಾರೆ. ವಾಟರ್ ಕೂಲ್ಡ್ ಇಂಜಿನ್ ಇರೋದ್ರಿಂದ ಒಳ್ಳೆ ರೇಡಿಯೇಟರ್ನ ಕೊಟ್ಟಿದ್ದಾರೆ. ಈ ಇಂಜಿನ್ ಬಂದ್ಬಿಟ್ಟು 1800 RPM ಅಲ್ಲಿ ಕೆಲಸ ಮಾಡುತ್ತೆ. ಅಂದರೆ ನಿಮಗೆ ಮೀಟರಲ್ಲಿ 18ಕ್ಕೆ ರೈಸ್ ಆಗುತ್ತೆ. ನೋಡಿ, ಈ ಟ್ರ್ಯಾಕ್ಟರಲ್ಲಿ ಬಂದ್ಬಿಟ್ಟು ಬಾಷ್ನ ಇನ್ಲೈನ್ ಫ್ಯೂಯಲ್ ಪಂಪ್ನ ಕೊಟ್ಟಿದ್ದಾರೆ. ಹಾಗೆ ಒಂದು ವಾಟರ್ ಸಪ್ರೇಟರ್ನ ಕೊಟ್ಟಿದ್ದಾರೆ. ನೀರೇನಾದ್ರು ಡೀಸೆಲಲ್ಲಿ ಮಿಕ್ಸ್ ಆದರೆ ನೀವು ಈಸಿಯಾಗಿ ಇದನ್ನ ಓಪನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬಹುದು. ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ 48 ಲೀಟರ್ ಕೆಪಾಸಿಟಿಯ ಫ್ಯೂಯಲ್ ಟ್ಯಾಂಕ್ನ ಕೊಟ್ಟಿದ್ದಾರೆ. ಹಾಗೆ ಒಂದು MS ಧೋನಿ ಅವರ ಸಿಗ್ನೇಚರ್ನು ಕೊಟ್ಟಿದ್ದಾರೆ. ಈ ಟ್ರ್ಯಾಕ್ಟರ್ನ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ ನಿಮಗೆ 3 ಸ್ಟೇಜ್ನ ಆಯಿಲ್ ಬಾತ್ ಏರ್ ಫಿಲ್ಟರ್ನ ಕೊಟ್ಟಿದ್ದಾರೆ. ನೀವು ಸರ್ವಿಸಿಗೆ ಒಂದ್ಸಲ ಇಲ್ಲಿ ಆಯಿಲ್ ಇರುತ್ತೆ, ಚೇಂಜ್ ಮಾಡಿಸ್ಕೋಬಹುದು. ಹಾಗೆ ಇದ್ರ ಟ್ರಾನ್ಸ್ಮಿಷನ್ ಅಂದರೆ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದರೆ ನಿಮಗೆ ಇದರಲ್ಲಿ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ನ ಕೊಟ್ಟಿದ್ದಾರೆ. ನೋಡಿ, ಹಾಗಾಗಿ ಇದರಲ್ಲಿ ಬಂದ್ಬಿಟ್ಟು 8 ಫಾರ್ವರ್ಡು 2 ರಿವರ್ಸ್ ಗೇರ್ನ ಕೊಟ್ಟಿರ್ತಾರೆ. ಸೊ ಹಂಗಂದರೆ 8 ಥರ ನೀವು ಮುಂದಕ್ಕೆ ಮತ್ತು 2 ಥರ ನೀವು ಹಿಂದಕ್ಕೆ ಹೋಗ್ಬೋದು. ಮತ್ತು ಇದ್ರ ಸ್ಪೀಡ್ ಬಗ್ಗೆ ಹೇಳೋದಾದರೆ ಒಂದು 30 km/h ಹೋಗ್ಬೋದು. ಬನ್ನಿ ಈ ಟ್ರ್ಯಾಕ್ಟರ್ನ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದರೆ ನೋಡಿ, ಇಲ್ಲಿ ಬಂದ್ಬಿಟ್ಟು ನಿಮಗೆ 3 ಪಾಯಿಂಟ್ ಲಿಂಕೇಜ್ ಇರುವ ADDC ಹೈಡ್ರಾಲಿಕ್ಸ್ನ ಕೊಟ್ಟಿದ್ದಾರೆ. ಅಂದರೆ ನೀವು ಸೆನ್ಸಿಂಗ್ ಅನುಗುಣವಾಗಿ ನೀವು ಬಳಸ್ಕೋಬೋದು. ನೋಡಿ, ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಐ ಸೆನ್ಸಿಂಗಲ್ಲಿ ಇರುತ್ತೆ. ಇದು ಸೆಕೆಂಡ್ನೇ ಪಾಯಿಂಟ್ ಬಂದ್ಬಿಟ್ಟು ಮೀಡಿಯಮ್ ಸೆನ್ಸಿಂಗಲ್ಲಿ ಇರುತ್ತೆ. ಥರ್ಡ್ ಪಾಯಿಂಟಲ್ಲಿ ಸೆನ್ಸಿಂಗ್ ಇರಲ್ಲ. ಹಂಗಾಗಿ ನೀವು ರೋಟಾವೇಟ್ರು, ಆ್ಯರೋ ಅಂದರೆ ಬಾಂಡ್ಲಿ ಈ ಥರ ಇಂಪ್ಲಿಮೆಂಟ್ಸ್ನೆಲ್ಲ ಯೂಸ್ ಮಾಡ್ಕೋಬೋದು. ನೋಡಿ, ಈ ಹೈಡ್ರಾಲಿಕ್ ಬಂದ್ಬಿಟ್ಟು 1650 kg ಭಾರನ ಎತ್ತುತ್ತೆ. ಈ ಟ್ರ್ಯಾಕ್ಟರ್ನ PTO ಬಗ್ಗೆ ನೋಡೋದಾದರೆ ಇದರಲ್ಲಿ 30 HP 6 ಪ್ಲೇನ್ 540 PTOನ ಕೊಟ್ಟಿದ್ದಾರೆ. ಈ PTO ಬಂದ್ಬಿಟ್ಟು ಇಂಜಿನಲ್ಲಿ ನೀವು 1600 ರೈಸ್ ಮಾಡಿದ್ರೆ ಈ PTO ಬಂದ್ಬಿಟ್ಟು 540 ರೌಂಡು ತಿರುಗುತ್ತೆ 1 ನಿಮಿಷಕ್ಕೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಟೈರ್ ಸೈಜ್ ಬಗ್ಗೆ ನೋಡೋದಾದರೆ ನೋಡಿ, ಹಿಂದೆ ಬಂದ್ಬಿಟ್ಟು ನಿಮಗೆ 13.6 × 28 ಇಂಚ್ ಇರುವ ಟೈರ್ನ ಕೊಟ್ಟಿದ್ದಾರೆ. ಅಂದರೆ 13.6 ಇಂಚ್ ಅಗಲ ಮತ್ತು 28 ಇಂಚ್ ವ್ಯಾಸ ಇರೋ ಟೈರ್ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ನೋಡೋದಾದರೆ ನೋಡಿ, 6 × 16 ಇಂಚ್ ಇರುವ ಟೈರ್ನ ಕೊಟ್ಟಿದ್ದಾರೆ. ಅಂದರೆ 6 ಇಂಚ್ ಅಗಲ ಮತ್ತು 16 ಇಂಚು ವ್ಯಾಸ ಇರೋ ಟೈರ್ನ ಕೊಟ್ಟಿದ್ದಾರೆ. ಬನ್ನಿ ಬಾನೆಟ್ನ ಕ್ಲೋಸ್ ಮಾಡಿಬಿಟ್ಟು ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋಣ. ನೋಡಿ, ಟೆಂಪ್ರೇಚರ್ ಮೀಟರು, RPM ಮೀಟರು ಮತ್ತು ಅವರ್ಸ್ ಮೀಟರ್ನ ಕೊಟ್ಟಿದ್ದಾರೆ. ಫ್ಯೂಯಲ್ ಗೇಜ್ ಮೀಟರ್ನ ಕೊಟ್ಟಿದ್ದಾರೆ. ನೋಡಿ, ಯಾವಾಗಲೇ ಹೇಳದ್ನಲ್ಲ ನಾನು ನಿಮಗೆ, PTO ಬಂದ್ಬಿಟ್ಟು ನೋಡಿ ಇಲ್ಲಿಗೆ 1600 RPM ಅಲ್ಲೇ ನಿಮಗೆ 540 PTO ಸಿಗುತ್ತೆ. ಹಾಗೆ ಲೈಟ್ ಸ್ವಿಚಸ್ನೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಳೆ ಮಾಡಲ್ಗೂ ಈ ಮಾಡಲ್ಗೂ ತುಂಬಾ ಚೇಂಜ್ ಮಾಡಿದ್ದಾರೆ ಡ್ಯಾಶ್ ಬೋರ್ಡಲ್ಲಿ. ಹಾಗೆ ಒಂದು ಒಳ್ಳೆ ಟೂಲ್ ಬಾಕ್ಸ್ನು ಕೊಟ್ಟಿದ್ದಾರೆ. ನೀವು ಸ್ಪ್ಯಾನರ್ಸ್ ಎಲ್ಲ ಆರಾಮಾಗಿ ಇಟ್ಕೋಬೋದು. ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಬಂದ್ಬಿಟ್ಟು ಯೂನಿಟ್ನ ಕೊಟ್ಟಿದ್ದಾರೆ. USB ಕೊಟ್ಟಿದ್ದಾರೆ. ಒಳ್ಳೆ ವಿಚಾರ, ನೀವು ಈಸಿಯಾಗಿ ಮೊಬೈಲ್ನ ಚಾರ್ಜ್ ಮಾಡ್ಕೋಬೋದು. ಮತ್ತು PC DC ಲಿವರ್ಗಳನ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ, ಈ ಟ್ರ್ಯಾಕ್ಟರ್ನ ಕ್ಲಚ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಸಿಂಗಲ್ ಕ್ಲಚ್ನ ಕೊಟ್ಟಿದ್ದಾರೆ. ಒಂದು ಫುಟ್ ರೆಸ್ಟ್ ಇತ್ತು, ಅದು ಈ ಮಾಡಲಲ್ಲಿ ಮಿಸ್ ಆಗಿದೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಬ್ರೇಕ್ಸ್ ಬಗ್ಗೆ ನೋಡೋದಾದರೆ ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್ಸ್ನ ಕೊಟ್ಟಿದ್ದಾರೆ. ಬ್ರೇಕ್ಸ್ ಎಲ್ಲ ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್ ಆಗಿರೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬನ್ನಿ ಈ ಟ್ರ್ಯಾಕ್ಟರ್ನ ಪವರ್ ಸ್ಟೇರಿಂಗ್ ಬಗ್ಗೆ ನೋಡೋದಾದರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ರ್ಯಾಮ್ನ ಇಲ್ಲಿ ಕೊಟ್ಟಿರಲ್ಲ. ಈ ಸ್ಟೇರಿಂಗ್ ಇದ್ರ ಹತ್ರನೇ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ. ಹಾಗಾಗಿ ಇದೊಂದು ಒಳ್ಳೆ ವಿಚಾರ. ಏನಾದ್ರು ಆಗಿ ತಡೀತು, ಉಳುಮೆ ಮಾಡ್ಬೇಕಾದ್ರೆ ಏಟಾಗಿ ಆಯಿಲೆಲ್ಲ ಲೀಕ್ ಆಗೋ ಸಮಸ್ಯೆಗಳೆಲ್ಲ ಇರಲ್ಲ. ಈ ಟ್ರ್ಯಾಕ್ಟರಲ್ಲಿ ಒಂದು ಎಕ್ಸ್ಟ್ರಾ ಫೀಚರ್ನ ಕೊಟ್ಟಿದ್ದಾರೆ. ನೋಡಿ, ಈ ಲಿವರ್ ಬಂದ್ಬಿಟ್ಟು ನಿಮಗೆ ಇಂಪ್ಲಿಮೆಂಟ್ಸ್ ಹಾಕೋಣಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಅಂದರೆ ಯಾವ ಥರ ಅಂದರೆ ನೀವು ಹೈಡ್ರೋಲಿಕ್ ಅಲ್ಲೋಗಿ ಎಳಿಬೇಕು ಅನ್ನೋದಿಲ್ಲ. ನೀವು ಇಂಪ್ಲಿಮೆಂಟ್ಸ್ ಹಾಕೋಬೇಕು ನೋಡಿ, ಕೆಳಗೆ ಹೋಗ್ಬೇಕಂದ್ರೆ ಕೆಳಗೆ ಹೋಗ್ತಿದೆ. ಸೊ ಇಲ್ಲಿ ಮೇಲೆ ಎತ್ಕೋಬೇಕಂದ್ರೆ ಈಸಿಯಾಗಿ ಎತ್ಕೊಂಡು ನೀವು ಇಂಪ್ಲಿಮೆಂಟ್ಸ್ನ ಹಾಕೋಬೋದು. ಹಾಗೆ ಈ ಟ್ರ್ಯಾಕ್ಟರ್ನ ಓಡಿಸಿ ನೋಡೋಣ. ನೋಡಿ, ಈ ಟ್ರ್ಯಾಕ್ಟರ್ನ ಡೀಸೆಲ್ ಅವರೇಜ್ ಬಂದ್ಬಿಟ್ಟು ನಿಮಗೆ
ಇದು ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು 35 HP ಆಗಿರೋದ್ರಿಂದ ನಿಮಗೆ ಒಂದು 2 ಇಂದ 2.5 ಲೀಟ್ರ್ ಡೀಸೆಲ್ನ ಕುಡಿಯುತ್ತೆ. ಯಾಕಂದರೆ ಇದ್ರ ಹಳೆ ಮಾಡಲ್ ಕೂಡ ನಮ್ಮ ಹತ್ರ ಒಂದಿದೆ, ಹಾಗಾಗಿ. ಮತ್ತು ಈಗ ರೋಟಾವೇಟ್ರ್ ಪರ್ಫಾರ್ಮೆನ್ಸ್ಗೆಲ್ಲ ಒಂದು 3 ಲೀಟ್ರ್ ಡೀಸೆಲ್ನ ಕುಡಿಯುತ್ತೆ. ಹಾಗೆ ಈಗ ಈ ಟ್ರ್ಯಾಕ್ಟರ್ನ ಪ್ರೈಸ್ ಬಗ್ಗೆ ಹೇಳೋದಾದರೆ ನಿಮಗೆ 5,90,000ದಿಂದನೂ 6,20,000 ತನಕನೂ ಆಗುತ್ತೆ. ನೋಡಿ ರೋಟಾವೇಟ್ರ್ ಸ್ಪೀಡ್ ಬಂದ್ಬಿಟ್ಟು ಯಾವ ಥರ ಇದೆ ಅಂತ ಅನ್ನೋದಾದರೆ, ಟ್ರ್ಯಾಕ್ಟರ್ ಬಂದ್ಬಿಟ್ಟು 1800 ಇಂಜಿನ್ ರೇಟೆಡ್ ಆದ RPM ಅಲ್ಲಿ ವರ್ಕ್ ಆಗುತ್ತೆ. ಅಂದರೆ ಯಾವ ಥರ ಅಂದರೆ, ನೀವು ಎಕ್ಸಲೇಟರ್ನ ಫುಲ್ ರೇಸ್ ಮಾಡಿದ್ರೆ ಗಾಡಿ ಬಂದ್ಬಿಟ್ಟು ನಿಮಗೆ ಅಲ್ಲಿ 18ಕ್ಕೆ ಹೋಗಿ ಕುತ್ಕೊಳುತ್ತೆ. ಹಾಗಾಗಿ ಇದನ್ನು 1800 ರೇಟೆಡ್ RPM ಅಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು.